ಪಡ್ಕೊಂಡವರು ಇದನ್ನ ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ಪೂಜನೀಯ ಭಾವನೆ ಇಟ್ಕೊಂಡಿದ್ರಿ. ನನಗೆ ಗೊತ್ತು, ತಾವು ನನ್ನ ಆತ್ಮೀಯವಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಕೃಷ್ಣರಾಜಪೇಟೆಯ ಹೆಸರು ನಮ್ಮ ಸ್ಪೀಕರ್ ಕೃಷ್ಣ ಅವರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದೆ. ಅವರಿಂದಾಗಿ ಇವತ್ತು ಎದೆ ಎತ್ಕೊಂಡು ನಾವು ಕೃಷ್ಣರಾಜಪೇಟೆ ಜನರು ಅಂತ ಹೇಳ್ಕೋಬಹುದು ಅಂತ. ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ ಸರ್, ಇದು ಯಾರು ಏನಂತ ಗೊತ್ತಿಲ್ಲ, ತಾವು ಲೀಡ್ ಮಾಡಬೇಕು. ಈ ಪ್ರತಿಷ್ಠಾನವನ್ನು ತಾವು ಲೀಡ್ ಮಾಡಬೇಕು. ಈ ಪ್ರತಿಷ್ಠಾನದ ಘನೋದ್ದೇಶಕ್ಕೆ ತಾವು ಬೆಂಬಲ ಕೊಡಬೇಕು. ನಮ್ಮ ಇವತ್ತೇನು ಮಂಡ್ಯದಲ್ಲಿ ನಮ್ಮ ಮಾದೇಗೌಡರು, ಚೌಡಯ್ಯನವರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಇಲ್ಲೇ ಕೃಷ್ಣರಾಜಪೇಟೆ ಎಸ್ ಎಂ ಲಿಂಗಪ್ಪನವರು, ಇವತ್ತು ಇಡೀ ಮಂಡ್ಯ ಜಿಲ್ಲೆ ಭಾರತೀಯ ಪ್ರಜಾಪ್ರಭುತ್ವದ ಆದರ್ಶ ಮುತ್ಸದಿಗಳನ್ನ ಸೃಷ್ಟಿ ಮಾಡುವಂತ ನೆಲ. ನಮ್ಮ ಸ್ಪೀಕರ್ ರಮೇಶ್ ಕುಮಾರ್ ಸರ್ ಅವರು ಇದು ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ನಾನು ಚಿಕ್ಕವನು. ಇಡೀ ಜಿಲ್ಲೆಯಲ್ಲಿರುವಂತಹ ಸ್ಟಾಲ್ವಾರ್ಟ್ ಪೊಲಿಟಿಕಲ್ ಸ್ಟೇಟ್ಸ್ಮನ್ಸ್ ಚೌಡಯ್ಯನವರು, ಎಸ್ ಎಂ ಲಿಂಗಪ್ಪನವರು, ಸ್ಪೀಕರ್ ಕೃಷ್ಣ ಅವರು, ಜಿ ಮಾದೇಗೌಡ